ಪ್ರಸಿದ್ಧ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಜಗತ್ ಪ್ರಸಿದ್ಧ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಭವ್ಯ ತೆಪ್ಪೋತ್ಸವವು ಸೋಮವಾರ ರಾತ್ರಿ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿದೆ. ಇನ್ನು ವಜ್ರಾಭರಣ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕೃತಗೊಂಡಿದ್ದ ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ದೇವಾಲಯದಿಂದ ತಂದು ಕಪಿಲಾ ನದಿಯ ಸ್ನಾನ ಘಟ್ಟದ ಮಂಟಪದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಬಳಿಕ ಮಂಗಳವಾದ್ಯಗಳೊಂದಿಗೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದ್ದ ತೇಲುವ ದೋಣಿಯಲ್ಲಿ ಮೂರ್ತಿಯನ್ನ ಇಟ್ಟು ಅದ್ದೂರಿ ತೆಪ್ಪೋತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಸಾವಿರಾರು ಭಕ್ತರ ಹರ್ಷೋದ್ಗಾರ ಹಾಗೂ ಜೈಕಾರಗಳ ನಡುವೆ ತೆಪ್ಪವು ಕಪಿಲಾ ನದಿಯಲ್ಲಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿದ್ದು, ಈ ಮನಮೋಹಕ ದೃಶ್ಯದ ನಡುವೆ ಹೆಜ್ಜೆಗೆ ಸಾರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ನದಿಯ ಮತ್ತೊಂದು ದಡದಲ್ಲಿ ಚಿತ್ತಾಕರ್ಷಕ ಬಾಣ ಬಿರುಸು ಹಾಗೂ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಿಸಿದರು. ಇನ್ನು ದೇಗುಲದ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಜರುಗಿದೆ. ಇನ್ನು ರಾಜಧಾನಿ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದಿದ್ದ ಸಹಸ್ರಾರು ಭಕ್ತರು ಈ ವೈಭವವನ್ನ ಕಣ್ತುಂಬಿಕೊಂಡಿದ್ದಾರೆ. ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ದಿವಸ 7ನೇ ದಿನದ ಕಾರ್ಯಕ್ರಮ. ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಅಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ವೃತ್ತಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ, ಸಂಗಮಕಾಲ ಪೂಜೆ ಹಾಗೂ ಮಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೇಂದ್ರಗಳು ಸಮಾಪ್ತಿಯಾಗಿ ಸಂಜೆ 4:30 ಗಂಟೆಗೆ ವಿಶೇಷವಾಗಿ ಫಲಪೂರ್ಣಮಿ ಅಂಗವಾಗಿ ಈ ದಿವಸ ಭಾವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಗೆ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಥರದ ಫಲಗಳು ಅಂದರೆ ಎಲ್ಲ ಥರ ಹಣ್ಣುಗಳನ್ನು ಹಾಕಿ ದೇವರಿಗೆ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕ ನಂತರ ಫಲದಲ್ಲಿ ಅರ್ಚನೆ ನೆರವೇರಿಸಿದ ನಂತರ ಧೂಪಾರ್ಚನೆ ನೈವೇದ್ಯ, ದೀಪಾರಾಧನೆ ಅದು ಏಕಾಂತ ಕಾಲ ಆದ ನಂತರ ಪೌರ್ಣಿಮೆಯಾಗಿ ರಥೋತ್ಸವ ದೇವಸ್ಥಾನದ ಹೊರಾವರಣದಲ್ಲಿ ನೆರವೇರಲಾಗಿತ್ತು. ನಂತರ ದೇವರನ್ನ ಕಪಿಲಾ ದಡದಲ್ಲಿ ಪೂಜೆ ಮಾಡಿಸಿ ಕಪಿಲಾ ನದಿ ದಡದಲ್ಲಿ ವಿವಿಧ ಹೂಗಳು ಹಾಗೂ ಆಭರಣಗಳಿಂದ ದೇವರನ್ನು ಅಲಂಕೃತ ಮಾಡಿ ಕಪಿಲಾ ನದಿಯಲ್ಲಿ ಸುಮಾರು 30 ನಿಮಿಷಗಳ ದೇವರ ತೆಪ್ಪೋತ್ಸವ ನೆರವೇರಿಸಲಾಗಿದೆ. ನಂತರ ದೇವರ ಸ್ವಸ್ಥಾನಕ್ಕೆ ಬಂದ ನಂತರ ಷೋಡಶೋಪಚಾರ ಪೂಜೆ ಮಂಟಪೋತ್ಸವದೊಂದಿಗೆ ಈ ದಿನ ಪೂಜಾ ಕೇಂದ್ರಗಳು ಸಮಾಪ್ತಿಯಾಗಿದೆ. ನಾಳೆ ಕೂಡ ಸಂಜೆ 7 ಗಂಟೆಗೆ ಇದೇ ರೀತಿ ತೆಪ್ಪೋತ್ಸವ ಇರುತ್ತೆ. ತೆಪ್ಪೋತ್ಸವದ ನಂತರ ಅದು ಶೈನೋತ್ಸವದೊಂದಿಗೆ 2026ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವ ಸಮಾಪ್ತಿ ಆಗ್ತದೆ. ನಾಗಚಂದ್ರ ದೀಕ್ಷಿತ್ ಪ್ರಧಾನ ಅರ್ಚಕರು ಶ್ರೀಕಂಠೇಶ್ವರ ದೇವಸ್ಥಾನ.